ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನಮಸ್ಕಾರ. ನೋಡಿ ಫ್ರೆಂಡ್ಸ್, SSC ವತಿಯಿಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ನ ಬಂದಿದ್ದು, ನೋಟಿಸ್ನ ಬಿಟ್ಟಲಾಗಿದೆ. ಏನದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಂಪಾರ್ಟೆಂಟ್ ನೋಟಿಸ್ ಏನು ಅಂತ ಅಂತಂದರೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2020 ರಿಜಿಸ್ಟ್ರೇಷನ್ನು ಇನ್ ವ್ಯೂ ಆಫ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಆಸ್ಪಿರಿಂಗ್ ಕ್ಯಾಂಡಿಡೇಟ್ಸ್ ಆಫ್ ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2020 in filling of online application due to heavy load on servers. The commission has decided to extend the closing date of submission online application till 19/12/2020 ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, SSC ವತಿಯಿಂದ 15/12/2020 ಲಾಸ್ಟ್ ಡೇಟ್ ಆಗಿತ್ತು 12th ಮೇಲಿನ ಎಕ್ಸಾಮು, SSC CHSL ಎಕ್ಸಾಮು. ಆದರೆ ಇವತ್ತು ಇಂಪಾರ್ಟೆಂಟ್ ನೋಟಿಸ್ನ ಬಿಟ್ಟಿದ್ದಾರೆ. 19/12/2020 ತನಕ ನಿಮಗೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ನೋಡಿ ಫ್ರೆಂಡ್ಸ್, ಸರ್ವರು ಲೋಡ್ ಜಾಸ್ತಿ ಆಗ್ತಿದೆ ಅಂತ, ಹೆವಿ ಲೋಡ್ ಆಗಿದೆ ಅಂತ 19/12/2020 ತನಕ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನು ನಿಮ್ಮ ಯಾರ್ಯಾರು ಇದನ್ನು ಅಪ್ಲಿಕೇಶನ್ ಹಾಕಿದರೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್, ಲಾಸ್ಟ್ ಡೇಟ್ ಯಾವಾಗ ಅಂತ ಅಂದರೆ 19/12/2020 23:30 ಅಂದರೆ ರಾತ್ರಿ 11:30 ಗಂಟೆ ಒಳಗೆ ನೀವು ರಿಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟಿಗೆ ಯಾವಾಗ ಅಂತ ಅಂದರೆ ಲಾಸ್ಟ್ ಡೇಟು 21/12/2020. ನೆಕ್ಸ್ಟು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಜನರೇಷನ್ ಆಫ್ ಆಫ್ಲೈನ್ ಚಲನ್ ಮುಖಾಂತರ ನೀವೇನಾದರೂ ಕಟ್ಟೋದಾದರೆ 23/12/2020 ಕೊನೆಯ ದಿನಾಂಕವಾಗಿರುತ್ತೆ. ನೆಕ್ಸ್ಟು ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಥ್ರೂ ಚಲನ್ ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ಆಫ್ ದ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಿಮಗೆ ಲಾಸ್ಟ್ ಡೇಟು 24/12/2020 ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, SSC CHSL ಒಂದು 12th ಮೇಲಿನ ಒಂದು ಎಕ್ಸಾಮ್ ಆಗಿದೆ, ಪೋಸ್ಟ್ ಆಫೀಸ್ ಎಕ್ಸಾಮ್ ಆಗಿದೆ. ಸೆಂಟ್ರಲ್ ರಿಕ್ವೈರ್ಮೆಂಟಿಂದ ಇದನ್ನು ಅಪ್ಲಿಕೇಶನ್ ಹಾಕುವಂಥದ್ದು. ಇನ್ನೂ 4 ದಿನ ಇದೆ. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ಮತ್ತು ಈ ಎಕ್ಸಾಮ್ಗೆ ಯಾವ್ಯಾವ ಬುಕ್ ಓದಬೇಕು ಅಂತ ನಾನು ನೆಕ್ಸ್ಟ್ ನಿಮಗೆ ಪ್ರಿಫರ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ತಪ್ಪದೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.